ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲು. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಅಪೊಸ್ತಲರು ಬರೆದ ಕೃತ್ಯಗಳು 9ನೇ ಅಧ್ಯಾಯ 32ನೇ ವಚನದಿಂದ 35ನೇ ವಚನದವರೆಗೂ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಪೇತ್ರನು ಎಲ್ಲಾ ಕಡೆಯೂ ಸಂಚಾರ ಮಾಡುತ್ತಿರುವಾಗ ಲೂದದಲ್ಲಿ ವಾಸಿಯಾಗಿದ್ದ ದೇವಜನರ ಬಳಿಗೆ ಬಂದನು. ಅಲ್ಲಿ ಪಾರ್ಶ್ವವಾಯು ರೋಗಿಯಾಗಿ 8 ವರ್ಷಗಳಿಂದ ಹಾಸಿಗೆಯ ಮೇಲೆ ಬಿದ್ದಿದ್ದ ಐನೇಯನೆಂಬ ಒಬ್ಬ ಮನುಷ್ಯನನ್ನು ಕಂಡನು. ಪೇತ್ರನು ಅವನಿಗೆ, ಐನೇಯನೇ, ಯೇಸು ಕ್ರಿಸ್ತನು ನಿನ್ನನ್ನು ವಾಸಿ ಮಾಡುತ್ತಾನೆ ಎಂದು, ನಿನ್ನ ಹಾಸಿಗೆಯನ್ನು ಹಾಸಿಕೋ ಎಂದು ಹೇಳಿದನು. ಕೂಡಲೇ ಅವನು ಎದ್ದನು ಮತ್ತು ಲೂದದಲ್ಲಿಯೂ ಸಾರೋನ್ ಪ್ರಾಂತ್ಯದಲ್ಲಿಯೂ ವಾಸವಾಗಿದ್ದವರೆಲ್ಲರೂ ಅವನನ್ನು ನೋಡಿದರು ಮತ್ತು ಅವರು ಕರ್ತನ ಕಡೆಗೆ ತಿರುಗಿಕೊಂಡರು. ಈ ಸಮಯದಲ್ಲಿ ನಾವು ವಾಕ್ಯದಲ್ಲಿ ನೋಡುವಾಗ ಪೇತ್ರನು ಸೇವೆಯ ಒಂದು ಸುವಾರ್ತೆಯ ಮೇಲೆ ಆತನು ಎಲ್ಲಾ ಕಡೆಗೆ ಸಂಚಾರ ಮಾಡುತ್ತಾ ಇದ್ದನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನು ಸೇವೆ ಮಾಡುತ್ತಾ ಆತನು ಎಲ್ಲಿಗೆ ಹೋದನು ಎಂಬುದಾಗಿ ನೋಡುವಾಗ ಲೂದೆ ಎಂಬಂತ ಒಂದು ಸ್ಥಳದಲ್ಲಿ ಆತನು ದೇವ ಜನರ ಬಳಿಯಲ್ಲಿ ವಾಸವಾಗಿದ್ದನು. ಆ ವಾಸವಾಗಿದ್ದ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ 8 ವರ್ಷದಿಂದ ಪಾರ್ಶ್ವವಾಯು ರೋಗದಲ್ಲಿ ಇದ್ದನು ಎಂಬುದಾಗಿ ನೋಡ್ತಾ ಇದ್ದೇವೆ. ಆತನ ಹೆಸರು ಐನೇಯನು ಎಂಬವನು. ಆತನು 8 ವರ್ಷಗಳ ಕಾಲ ಪಾರ್ಶ್ವವಾಯು ರೋಗದಲ್ಲಿ ಇದ್ದನು. ಪೇತ್ರನು ಅವನಿಗೆ ನೋಡಿ ಏನ್ ಹೇಳ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ, ಐನೇಯನೇ, ಯೇಸು ಕ್ರಿಸ್ತನು ನಿನ್ನನ್ನು ವಾಸಿ ಮಾಡುತ್ತಾನೆ, ಎದ್ದು ನಿನ್ನ ಹಾಸಿಗೆಯನ್ನು ಹಾಸಿಕೋ ಎಂದು ಹೇಳುವಾಗ ಆತನಿಗೆ ಗುಣವಾಯಿತು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಆತನು ಗುಣವಾದಾಗ ಅಲ್ಲಿದ್ದಂತ ಲೂದ್ಯದಲ್ಲಿಯೂ ಮತ್ತು ಸಾರೋನ್ ಪ್ರಾಂತ್ಯದಲ್ಲಿಯೂ ವಾಸವಾಗಿದ್ದಂತ ಎಲ್ಲ ಜನರು ಏನ್ ಮಾಡ್ತಾ ಇದ್ದಾರೆ ಅಂದರೆ ಯೇಸು ಕ್ರಿಸ್ತನನ್ನು ಕೊಂಡಾಡುತ್ತಾ ಇದ್ದಾರೆ, ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳುತ್ತಾ ಇದ್ದಾರೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಲೂದ್ಯದಲ್ಲಿಯೂ ಸಾರೋನ್ ಪ್ರಾಂತ್ಯದಲ್ಲಿಯೂ ವಾಸವಾಗಿದ್ದವರೆಲ್ಲರೂ ಅವನನ್ನು ನೋಡಿದರು ಮತ್ತು ಅವರು ಕರ್ತನ ಕಡೆಗೆ ತಿರುಗಿಕೊಂಡರು ಎಂಬುದಾಗಿ ನೋಡ್ತಾ ಇದ್ದೇವೆ. ಈ ರೀತಿಯಾಗಿ ಹೇಳ್ತಾನೆ, ಐನೇಯನೇ, ನಿನಗೆ ಗುಣವಾಗುತ್ತದೆ, ಯೇಸು ಕ್ರಿಸ್ತನು ನಿನ್ನನ್ನು ವಾಸಿ ಮಾಡುತ್ತಾನೆ ಎಂಬುದಾಗಿ ಹೇಳುವಾಗ, ಐನೇಯನೇ, ಎದ್ದು ನಿನ್ನ ಹಾಸಿಗೆಯನ್ನು ಹಾಸಿಕೋ ಎಂದು ಹೇಳುವಾಗ ಆತನಿಗೆ ವಾಸಿಯಾಯಿತು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಲೂದದಲ್ಲಿರ್ತಕ್ಕಂಥ ಜನರು ಮತ್ತು ಸಾರೋಯನ್ ಪ್ರಾಂತ್ಯದಲ್ಲಿರ್ತಕ್ಕಂಥ ಜನರು ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಂಡರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಈ ಲೋಕದ ಜನರಿಗೆ ಯೇಸು ಕ್ರಿಸ್ತನ ಶುಭ ಸಮಾಚಾರವನ್ನು, ಯೇಸು ಕ್ರಿಸ್ತನ ವಾಕ್ಯವನ್ನು ಈ ಲೋಕದ ಜನರಿಗೆ ನಾವು ತಿಳಿಸುವಾಗ, ಯೇಸು ಕ್ರಿಸ್ತನ ನಾಮವನ್ನು ತಿಳಿಸುವಾಗ ಅನೇಕ ರೋಗದಲ್ಲಿದ್ದಂಥ ಜನರು, ಕಷ್ಟದಲ್ಲಿದ್ದಂಥ ಜನರು, ಬಂಧನದಲ್ಲಿರ್ತಕ್ಕಂಥ ಜನರು ಯೇಸು ಕ್ರಿಸ್ತನ ನಾಮವನ್ನು ಹೇಳುವಾಗ ಅವರಿಗೆ ಬಿಡುಗಡೆ ಆಗುವಂತದ್ದಾಗಿದೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ, ರೋಗದಲ್ಲಿ, ಕಷ್ಟದಲ್ಲಿ, ದುಃಖದಲ್ಲಿ, ಚಿಂತೆಯಲ್ಲಿ, ಸಾಲಬಾಧೆಯಲ್ಲಿ, ಕಣ್ಣೀರಿನಲ್ಲಿ, ಅನೇಕ ವಿಧವಾದ ಕಷ್ಟಗಳಲ್ಲಿ ಬಳಲುವಂತ ಜನರ ಮಧ್ಯದಲ್ಲಿ ನಾವು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇವಾ? ಯೇಸು ಕ್ರಿಸ್ತನ ಒಂದು ವಾಕ್ಯವನ್ನು ಈ ಲೋಕದ ಜನರಿಗೆ ಹಂಚುತ್ತಾ ಇದ್ದೇವಾ? ಯೇಸು ಕ್ರಿಸ್ತನು ಮಾಡಿದಂತ ಅದ್ಭುತ ಕಾರ್ಯಗಳನ್ನು ನಾವು ವಾಕ್ಯವನ್ನು ತೆಗೆದುಕೊಂಡು ಈ ಲೋಕದ ಜನರ ಬಳಿಗೆ ಹೋಗುವಾಗ ಅವರಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು, ರೋಗಗಳು, ಅನೇಕ ವಿಧವಾದ ಆ ಒಂದು ಬಂಧನಗಳು ಅವರ ಜೀವಿತದಿಂದ ಬಿಟ್ಟು ಹೋಗುವಂತದಾಗಿದೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ನೋಡುವಾಗ ಈ ಲೋಕದಲ್ಲಿ ಅನೇಕ ರೀತಿಯಾದಂತ ಜನರುಗಳಿದ್ದಾರೆ, ಅನೇಕ ರೋಗಗಳಲ್ಲಿದ್ದಾರೆ, ಕಷ್ಟಗಳಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ಕಣ್ಣೀರಿನಲ್ಲಿದ್ದಾರೆ. ಈ ಲೋಕದ ಜನರು ಯಾವ ರೀತಿಯಾಗಿ ಜೀವಿಸ್ತಾರೆ ಎಂಬುದಾಗಿ ಅವರಿಗೆ ತಿಳಿಯದ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ. ಅಂತ ಜನರಿಗೆ ನಾವು ಕರುಣಿಸುತ್ತಾ ಇದ್ದೇವಾ? ಯೇಸು ಕ್ರಿಸ್ತನ ಪ್ರೀತಿಯನ್ನು ಈ ಲೋಕದ ಜನರಿಗೆ ನಾವು ತಿಳಿಸುತ್ತಾ ಇದ್ದೇವಾ? ಯೇಸು ಕ್ರಿಸ್ತನ ಕರುಣೆಯನ್ನು, ದಯೆಯನ್ನು, ಪ್ರೀತಿ, ಉಪಕಾರವನ್ನು, ಯೇಸು ಕ್ರಿಸ್ತನ ಸುವಾರ್ತೆಯ ನಾವು ಈ ಲೋಕದ ಜನರಿಗೆ ತಿಳಿಸ್ತಾ ಇದ್ದೇವಾ? ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಮಾಡಿದ ಕಾರ್ಯಗಳನ್ನು ನಾವು ಈ ಲೋಕದ ಜನರಿಗೆ ತಿಳಿಸುತ್ತಾ ಇದ್ದೇವಾ? ನಾವು ಈ ಲೋಕದ ಜನರಿಗೆ ತಿಳಿಸುವಾಗ ಈ ಲೋಕದ ಜನರು ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳುತ್ತಾರೆ.
ಯೇಸು ಕ್ರಿಸ್ತನನ್ನು ಕೊಂಡಾಡುತ್ತಾರೆ, ಯೇಸು ಕ್ರಿಸ್ತನ ನಾಮವನ್ನು ತಿಳಿದುಕೊಳ್ಳುತ್ತಾರೆ. ನಿಜವಾದ ದೇವರು ಯೇಸು ಕ್ರಿಸ್ತನು ನನ್ನ ರಕ್ಷಕನು, ನನ್ನ ಒಡೆಯನು, ಭೂಮಿ ಆಕಾಶಗಳ ಸೃಷ್ಟಿಕರ್ತನು ಯೇಸು ಕ್ರಿಸ್ತನು ಎಂಬುದಾಗಿ ತಿಳಿದುಕೊಳ್ಳುವಂತವರಾಗಿದ್ದಾರೆ. ನಾವು ನೋಡಿ ಯೇಸು ಕ್ರಿಸ್ತನ ನಾಮ ಹೇಳಿ ಅವರಿಗೆ ವಾಸಿ ಮಾಡುತ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬಗ್ಗೆ ಆಶೀರ್ವದಿಸಲಿ. ಆಮೆನ್.